ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗ ತಾಯ್ನಾಡು ರಾಘವೇಂದ್ರ ಕರ್ವೆ ಗಜಸೇನೆ. ನೋಡಿ, ನಮ್ಮಲ್ಲಿ ಎಂತೆಂತ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇವತ್ತು SIR ಮಾಡಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ದೇಶಕ್ಕೆ ಬಂದಂತ ಗಂಡಾಂತರ ತರುವಂತ ಏನು ದಾಖಲೆ ಇಲ್ಲದೆ ಗಡಿ ಮುಖಾಂತರ ಸುಸುಳಿ ಬಂದವರನ್ನ ಹೊರಗಟ್ಟುವ ಕೆಲಸವನ್ನ ಮಾಡಬೇಕು ಅಂತೇಳಿ SIR ಒಂದು ಈಗ ನಾವು ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಮಾಡ್ತಾ ಇದೆ. ಆದ್ರೆ ನಮ್ಮಲ್ಲಿರೋ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಒಂದು ರೈತರ ಕೆಲಸ, ಕಾರ್ಮಿಕರ ಕೆಲಸಕ್ಕೆ ಲಂಚ ಒಡ್ಡುವಂತ ಬಕಾಸುರ ಭ್ರಷ್ಟ ಅಧಿಕಾರಿಗಳು ಈ ಒಂದು SIR ಅಲ್ಲೂ ಕೂಡ ನಿಮ್ಮ ಹೊಲಸ ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ. ಯಾವ ರಾಜಕೀಯ ಒತ್ತಡಕ್ಕೂ ಏನೋ ಗೊತ್ತಿಲ್ಲ. ಇವತ್ತು ಆ ರೀತಿ ಅಧಿಕಾರಿಗಳು ಇವತ್ತೇನು SIR ಮಾಡ್ತಾ ಇರೋದೇನಕ್ಕೆ, ನಮ್ಮ ದೇಶದ ಭದ್ರತೆಗೆ, ನಮ್ಮ ದೇಶ ಉಳಿಸೋದಕ್ಕೋಸ್ಕರ. ಹೊರ ದೇಶದವರು ಬಂದು ಯಾರೋ ಅವರು ಉಗ್ರವಾದಿಗಳೋ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಅಂತವರಿಗೆ ನಮ್ಮ ಜಲ, ನಮ್ಮ ನೀರನ್ನ, ನಮ್ಮ ಕೆಲಸವನ್ನ ಇವತ್ತು ಕಸಿದುಕೊಳ್ಳುವಂತವರಿಗೆ ಇವತ್ತು ಅವರನ್ನ ಹೊರಗಟ್ಟುವಂತ ಕೆಲಸ ಮಾಡಿ ನಮ್ಮ ಓಟು, ನಮ್ಮ ದೇಶದ ಭದ್ರತೆಗೆ ಹಾಕುವಂತ ಕೆಲಸ ಇವತ್ತು SIR ಅನ್ನೋದೊಂದು ಮಾಡ್ತಾ ಇದೆ. ಅದು ನಮ್ಮ ತೆರಿಗೆ ದುಡ್ಡಲ್ಲೇ ಇವತ್ತು ಮಾಡ್ತಾ ಇದೆ. ಇವತ್ತು ಅಲ್ಲಿಯ ಏನು ಅಧಿಕಾರಿಗಳಿಗೆ ಕೂಡ ನಮ್ಮ ತೆರಿಗೆ ದುಡ್ಡನ್ನು ನಾವು ಕೊಡ್ತಾ ಇದ್ದೇವೆ. ಅಂಥದ್ರಲ್ಲಿ ಇವತ್ತು ಯಾವುದೋ ಒಂದು ಸಮುದಾಯದ ಒಂದು ಮಸೂದಿಯಲ್ಲಿ, ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ನೀವು SIR ಮಾಡ್ತೀರಾ ಅಂದ್ರೆ ನಿಮಗೇನು ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ವಾ? ಹಾಗಾದ್ರೆ ನೋಡ್ರಿ, ಇವತ್ತು ಆ ರೀತಿ ಅಧಿಕಾರಿಗಳನ್ನ ಏನು ಅವರ ಮನೆಗೆ ಹೋಗದೆ ಇವತ್ತು ಬರೇ ಒಂದು ಬೇಜವಾಬ್ದಾರಿಯಾಗಿ ಎಲ್ಲೋ ಒಂದು ಕಲ್ಯಾಣ ಮಂಟಪ, ಒಂದು ಮಸೀದಿಯಲ್ಲಿ ಯಾವ ಅಧಿಕಾರಿ ಅನುಮತಿ ಕೊಟ್ಟಿದ್ದಾನೆ, ಯಾವ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿದೆಯೋ, ಅಥವಾ ನೀವು ನಿಮ್ಮ ಒಂದು ಸೋಂಬೇರಿ ತನಕ್ಕೋಸ್ಕರ ಮನೆಗೆ ಹೋಗ್ಬೇಕಲ್ಲ, ಎಲ್ಲೋ ಒಂದ್ ಕಡೆ ಗುಡ್ಡೆ ಹಾಕೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶವೋ, ಅಥವಾ ಸರ್ಕಾರವೇ ನಿಮಗೆ ಈ ರೀತಿ ಒಂದು ನಿರ್ದೇಶನ ಕೊಟ್ಟಿದೆಯೋ ಗೊತ್ತಿಲ್ಲ. ಆದರೆ ಆ ಒಂದು ಅಧಿಕಾರಿಯನ್ನ ದೇಶದ ಈ ಭ್ರಷ್ಟಾಚಾರ ಹೇಗೆ ನಮ್ಮ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಬದುಸ್ತಾರಲ್ಲ ಉಗ್ರವಾದಿಗಳನ್ನ, ಅದೇ ರೀತಿ ಈ ಅಧಿಕಾರಿಗಳಿಗೂ ಒಂದು ಕಠಿಣ ಕಾನೂನು ತಗೊಂಡು ಇವರೂ ಕೂಡ ದೇಶದ ವಿರುದ್ಧ ಪಿತೂರಿ ಮಾಡಿದಾರೋ ಅಥವಾ ದೇಶದ ವಿರುದ್ಧ ನಡೆದುಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ದೇಶದ ಒಂದು ಭದ್ರತೆಗೋಸ್ಕರ ಈ ಒಂದು SIR ಮಾಡ್ತಾ ಇರೋದ್ರಿಂದ ಇವರನ್ನು ಕೂಡ ದೇಶದ ಭದ್ರತೆಗೆ ಧಕ್ಕೆ ತರುವಂತ ಅಧಿಕಾರಿಗಳನ್ನ ಇವರನ್ನು ಕೂಡ FIR ಹಾಕಿ ಬಂಧಿಸಿ ಅವರಿಗೆ ಒಂದು ಒಳ್ಳೆಯ ಪಾಠ ಕಲಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಅನ್ಯಾಯವಾಗಿ ನಮ್ಮ ತೆರಿಗೆ ದುಡ್ಡಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ಬೋದು. ಈ SIR ಮಾಡಿ ಯಾರೋ ಹೊರಗಡೆ ದೇಶದಿಂದ ಬಂದವ್ರನ್ನ ಓಡಿಸೋದಕ್ಕೋಸ್ಕರ ಇದೊಂದು ಮಾಡಿ ಇದನ್ನು ಕೂಡ ಸರಿಯಾಗಿ ಮಾಡಲ್ಲ. ಇವತ್ತು ಒಂದು ರೈತರ ಕೆಲಸ, ಒಂದು ಕಾರ್ಮಿಕರ ಕೆಲಸ, ಒಂದು ವಿಧಿಯ ವೇತನ ಬೇಕು, ಏನೇ ಬೇಕು ಅಂದ್ರೆ ನಿಮಗೆ ದುಡ್ಡು ಕೊಡಬೇಕು, ಭ್ರಷ್ಟಾಚಾರ ಮಾಡ್ತಾರೆ ಕೆಲ ಅಧಿಕಾರಿಗಳು. ಇಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಭದ್ರತೆಗೆ ಮಾಡುವಂತ SIR ಕೆಲಸವೂ ಕೂಡ ನೀವು ಇವತ್ತು ಈ ರೀತಿ ಮಾಡ್ತೀರಾ ಅಂದ್ರೆ ನಾಚಿಕೆ ಮಾನ ಮರೆಯೋದಿಲ್ಲ ಅದಕ್ಕೆಲ್ಲ ಅಧಿಕಾರಿಗಳಿಗೆ. ಇವತ್ತು ಯಾರೋ ಒಂದು ತಳಮಟ್ಟದ 1-2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಲ್ಲ, ಅವರನ್ನ ಮನೆ ಕಳಿಸೋದಲ್ಲ. ಇವತ್ತು ಅವರನ್ನ ಈ ರೀತಿ ಯಾರೆಲ್ಲ ಒಂದು ದೇಶದ ಭದ್ರತೆಗೆ ಧಕ್ಕೆ ತಂದು ಯಾವುದೋ ಒಂದು ಮಸೂದಿಯಲ್ಲಿ, ಕಲ್ಯಾಣ ಮಂಟಪದಲ್ಲಿ ಈ ರೀತಿಯ ಒಂದು ಕೆಲಸ ಮಾಡಿ ಒಂದು ನಮ್ದು ಆಗೋಯ್ತು, SRI ಪ್ರಕೃತಿ ನಾವು ಮಾಡ್ಬಿಟ್ಟಿವಿ,